ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ. ನಮ್ಮ ಹೆಸರು ಲೋಕನಾಥ್, ಯಲಹಂಕ ಉಪಸಮಿತಿ, ಬೆಂಗಳೂರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಜಿ ಮತ್ತು ಯಲಹಂಕ ಜಾಯಿಂಟ್ ಸೆಕ್ರೆಟರಿ. ಬಟ್ ಈಗ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಅಭ್ಯರ್ಥಿಗೆ ನಾವು ನಾಮಿನೇಷನ್ ಹಾಕಿದ್ವಿ. SMK ತಂಡ ಖಂಡಿತ ಗೆಲ್ಲುವು ಸತ್ಯ, ನಿತ್ಯ ಸತ್ಯ. ಬಟ್ ಅವರು ಮಾಡಿರೋ ಈ 3 ವರ್ಷ ಎಷ್ಟು ನೋವ ಅನುಭವ ಮಾಡಿದೀವಿ ನಾವು, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಗಿದೆ ಬಿಡಿ. ಈಗ ಯಾವ ವರ್ಷ ಇಲ್ಲಿಲ್ಲ, ಒಂದು ಆಫೀಸಲ್ಲಿ ಟೀ ಇಲ್ಲ, ಯಾಕಂದ್ರೆ ಕಾಸಿಲ್ಲ, ಹಣ ಇಲ್ಲ. ಸರಿ, ಮತ್ತೆ 3 ವರ್ಷಗಳಿಂದ ಬಂದಿರೋ 11 ಕೋಟಿ ದುಡ್ಡು ಏನಾಯ್ತು? ಈಗ ಏನಂತಂದ್ರೆ ಅವರು 100 ವರ್ಷ ಸಂಭ್ರಮ ಅಂತ ಮಾಡಿದ್ರು. ಅದರಲ್ಲಿ ಹೆಚ್ಚು ಕಡಿಮೆ 5 ಕೋಟಿ 6 ಕೋಟಿ ಕಲೆಕ್ಟ್ ಮಾಡವ್ರೆ. ಅದು ಹೆಂಗ್ ಕಲೆಕ್ಟ್ ಮಾಡವ್ರಂದ್ರೆ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ಗಾರ ಸಂಘ ತಿರ್ಗಾ ಲೋಗೋ, ಇದು ಬಿಲ್ಲಲ್ಲಿ ಲೋಗೋ ಇರ್ತದೆ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘ ಇರ್ತದೆ. 1 ಲಕ್ಷ, 1.5 ಲಕ್ಷ, 50,000 ಈ ತರ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವರೆಲ್ಲ ಏನಂತ 10 ರೂಪಾಯಿ ಖರ್ಚು ಮಾಡ್ಬಿಟ್ಟು 9 ರೂಪಾಯಿ ಜಾಬಿನಲ್ಲಿ ಹಾಕೊಂಡವ್ರೆ. ಹೆಂಗೆ ಅಂತಂದ್ರೆ BRO ಲೆಕ್ಕ ಕೇಳಿದ್ರು, ಇವ್ರು ಲೆಕ್ಕ ಕೊಡಿ, ಇನ್ನೂ ಕೊಟ್ಟಿಲ್ಲ ಅವ್ರ ಲೆಕ್ಕ. ಅದು ಕೋರ್ಟಲ್ಲಿ ಸ್ಟೇ ಇದೆ, ಆ ಸ್ಟೇ ತೋರಿಸ್ಕೊಂಡು ಇವರು ಅಭ್ಯರ್ಥಿಯಾಗಿ ನಿಂತವ್ರೆ. 3 ಕೋಟಿ 14 ಲಕ್ಷ ನೀವು ಲೆಕ್ಕ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಸ್ಟೇ ಇದೆ, ಇನ್ನೂ ಲೆಕ್ಕ ಕೊಟ್ಟಿಲ್ಲ. ತಿರ್ಗಾ ನಮ್ಮ ಆಫೀಸು 103 ವರ್ಷ ಆಗ್ತಾ ಇದೆ, ಯಾರು ಇಲ್ಲ, ಒಂದು ಟೀಕೆ ಕಾಸಿಲ್ಲ ನಮ್ಮ ಸಂಘದಲ್ಲಿ. ಹೀಗೆ ಏನ್ ಮಾಡಿದ್ರೆ ಇವರು ಈ ಎಲೆಕ್ಷನ್ ಮಾಡ್ಸಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬರೊಬ್ಬರು ಸದಸ್ಯರ ಹತ್ರ ಲೈಫ್ ಲಾಂಗ್ ರಿನ್ವಲ್ ಅಂತ ಹೇಳ್ಬಿಟ್ಟು 25,000 ಕಲೆಕ್ಟ್ ಮಾಡ್ಕೊಂಡು ಈಗಲೇ ಅವ್ರಿಗೆ ಇನ್ನ 20 ವರ್ಷ ಇದು ಕಟ್ಟೋದು, ಅದೆಲ್ಲ ಈಗಲೇ ಕೊಟ್ಬಿಡು, ಇದು ತುಂಬಿಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ತರ ಕಟ್ಸ್ಕೊಂಡವ್ರೆ. ಈಗ ಒಂದು ಕಾಲದಲ್ಲಿ ಬರುವ ಕಾಲದಲ್ಲಿ ಶತಮಾನವನ್ನ ಕಂಡ ಕರ್ನಾಟಕದ ಕೆಲವೇ ಕೆಲವು ಸಂಘಗಳಾಗಿರ್ತಕ್ಕಂಥ ಗುತ್ತಿಗೆದಾರರ ಸಂಘದಲ್ಲಿ ಇಷ್ಟೆಲ್ಲ ಅಕ್ರಮ ನಡೀತಿದ್ರು. ಈಗಿನ ಅವ್ರ ಬಗ್ಗೆ ಏನೇ ಬಟ್ ನಾವೇನು ಮಾಡಿ, ಯಾಕೆ ಅಧಿಕಾರ ಅವ್ರ ಕೈಯಲ್ಲಿದೆ, ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ನಾವ್ ಎಷ್ಟು ಒದ್ದಾಡಿ ನಾವೇನು ಮಾಡಕ್ ಆಗ್ತಾ ಇಲ್ಲ. ಈ ಸತಿ SMK ತಂಡನ ಗೆಲ್ಸಿ 100% ನಾವು ಅಲ್ಲಿ ಒಂದು ಎಷ್ಟಂದ್ರೆ 4 ಕೋಟಿ ನಿವೇಶ ನಾವು SMK ತಂಡದಿಂದಾಗ ನಿವೇಶ ತಗೊಂಡಿದ್ದೇನೆ ನೆಲಮಂಗಲ. ನಾನು ಸತ್ಯ ಹೇಳ್ತಾ ಇದ್ದೇನೆ, ಆವತ್ತ SMK ಜೊತೆ ನಾನು ಹೋಗಿರೋರು, ನನ್ನ ಕಾರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ನಿವೇಶ ನೋಡ್ಬಿಟ್ಟು 4 ಕೋಟಿ ಪರ್ಚೇಸ್ ಮಾಡಿರೋದು. ಈಗ 12 ಕೋಟಿ ಇದೆ. SMK ಇದ್ದಾಗ ನಿವೇಶ ಪರ್ಚೇಸ್ ಮಾಡಿದ್ರು, ವಿದ್ಯುತ್ ಭವನ ಕಟ್ಟಿದ್ರು, ಇನ್ನ ಹಲವಾರು ಮಾಡವ್ರೆ. ಬಟ್ ಈಗ ಮಾಡಿರೋದು ಈ 3 ವರ್ಷದಲ್ಲಿ ಫುಲ್ ಎಲ್ಲ ಹಾಳು ಮಾಡಿಬಿಟ್ಟು ಈಗ ಎಲೆಕ್ಷನ್ ತಂದಿಟ್ಬಿಟ್ಟು ಈಗ ಅವರು ನಿಂತವ್ರೆ. ಈಗ ಸ್ಟೇ ಇದೆ ಕೋರ್ಟಲ್ಲಿ, 3.5 ಕೋಟಿ ಲೆಕ್ಕ ಕೊಡಪ್ಪ ಅಂತ ಹೇಳ್ಬಿಟ್ಟು ಅವ್ರು ಲೆಕ್ಕ ಕೊಡ್ತಾ ಇಲ್ಲ. ಸ್ಟೇ ತಗೊಂಡ್ಬಂದ್ಬಿಟ್ಟು ಎಲೆಕ್ಷನ್ ಅನೌನ್ಸ್ ಮಾಡ್ಬಿಡುದು. ಹಿಂಗೆ ಮಾಡಿದ್ದವರು. ಇದು ಬಹಳ ತಪ್ಪು. ಮುಂದಿನ ದಿನಗಳಲ್ಲಿ ಕಂಪಲ್ಸರಿ SMK ಟೀಮ್ ಬಂದೇ ಬರ್ತದೆ. ಇದೆಲ್ಲನೂ ಕಡಿವಾಣ ಹಾಕ್ತೀವಿ ನಾವು ಖಂಡಿತ. ಬಟ್ SMK ಕಂಪಲ್ಸರಿ ಬಂದೇ ಬರ್ತದೆ. ಯಾಕಂದ್ರೆ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ, 8 ತಿಂಗಳಿಂದ ಈ ಓಸಿ ಬೇಕಾಗ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ರೆ ಪ್ರತಿಯೊಬ್ರು. ಪಾಪ ಆಟೋ ಓಡಿಸ್ತಾ ಇದ್ರೆ, ಕೆಲಸ ಇಲ್ದಂಗೆ ಎಷ್ಟು ಕಷ್ಟ ಪಡ್ತಾ ಇದ್ರೆ ಗೊತ್ತಾ. ಇದೆಲ್ಲ ತುಂಬಾ ಬೇಸರ ಆಗ್ತಾ ಇದೆ. ಈ RR ಟೀಮ್ ಅವರು ಮಾಡ್ತಾ ಇರೋದು ತುಂಬಾ ಬೇಸರ ಆಗ್ತಾ ಇದೆ. ಈಗಲೂ ನಮ್ದೇ ಜಯ ಅಂತ ಹೇಳ್ಬಿಟ್ಟು ತೊಡೆತಾಡ್ತಾ ಇದಾರೆ. ತೊಡೆತಾಡ್ದು ಯಾಕೆ ಅಂತಂದ್ರೆ ಈಗ ಇರೋದೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಹಿಂಗೇನ ಒಂದ್ 5 ವರ್ಷ ಕೊಟ್ಟರೆ ಇರೋದ್ರಲ್ಲಿ ಹಂತವಂತವಾಗಿ ಕಂಪಲ್ಸರಿ ಹಂತವಂತವಾಗಿ ಮಾಡ್ಬಿಟ್ಟು ಹೋಗ್ತಾರೆ. ಬೇಕಂದ್ರೆ ದಯವಿಟ್ಟು ಎಲ್ಲರ ಗಮನ ಹರಿಸಿ SMK ಬೆಂಬಲಿಸಿ. SMK ಬಂದೇ ಬರ್ತದೆ. ಮುಂದಿನ ದಿನದಲ್ಲಿ ನಾವು ಏನೇನು ಕಾನೂನು ತಗೊಬರ್ಬೇಕು, ಅವ್ರ ಕಾನೂನು ಚಟವಾಗಲಾಗ್ಲಿ ಏನೇನಾಗ್ಲಿ ನಾವು ಕರೆಕ್ಟಾಗಿ ಕೆಲಸ ಮಾಡ್ತೇವೆ. ನಮ್ಗೆ ಗೆಲ್ಸ್ಬೇಕಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನನ್ನ ಮನವಿ.